ಉಪ-ಸಹಾರನ್ ಆಫ್ರಿಕಾದಾದ್ಯಂತ ವಿತರಿಸಲಾದ ಹೊಸ ರೀತಿಯ ಸೊಳ್ಳೆ ಪರದೆಯ ಬಗ್ಗೆ ಇಂದು ಮಾತನಾಡೋಣ. 3 ವರ್ಷಗಳಲ್ಲಿ ಅಂದಾಜು 13 ಮಿಲಿಯನ್ ಮಲೇರಿಯಾ ಪ್ರಕರಣಗಳು ಮತ್ತು ಸುಮಾರು 25,000 ಸಾವುಗಳನ್ನು ತಪ್ಪಿಸಿದೆ ಎಂದು ಯೋಜನೆಯ ಬೆಂಬಲಿಗರು ಬುಧವಾರ ಹೇಳಿದ್ದಾರೆ. ವಿಶ್ವ ಆರೋಗ್ಯ ಸಂಸ್ಥೆಯ ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ 2022ರಲ್ಲಿ 249 ಮಿಲಿಯನ್ ಮಲೇರಿಯಾ ಪ್ರಕರಣಗಳು ಮತ್ತು 608,000 ಸಾವುಗಳು ಸಂಭವಿಸಿವೆ. ಆಫ್ರಿಕಾದಲ್ಲಿ ಹೆಚ್ಚಿನ ಹೊರೆ ಇದೆ. ಸೊಳ್ಳೆಗಳಿಂದ ಒಯ್ಯುವ ಪರಾವಲಂಬಿಯಿಂದ ಉಂಟಾಗುವ ಕಾಯಿಲೆಯಿಂದ ಆಫ್ರಿಕಾದ ಪ್ರದೇಶದಲ್ಲಿ ಸುಮಾರು 500,000 ಮಕ್ಕಳು ಪ್ರತಿ ವರ್ಷ ಸಾಯುತ್ತಾರೆ. ಪ್ರಪಂಚವು ಮೊಂಡುತನದಿಂದ ಹೆಚ್ಚಿನ ಸಂಖ್ಯೆಯನ್ನು ಓಡಿಸಲು ಪ್ರಯತ್ನಿಸುತ್ತಿರುವಾಗ ಒಂದು ಪ್ರಮುಖ ಸವಾಲು ಸೊಳ್ಳೆಗಳಲ್ಲಿ ಕಂಡುಬರುವ ಬೆಳೆಯುತ್ತಿರುವ ಕೀಟನಾಶಕ ಪ್ರತಿರೋಧವಾಗಿದೆ. ಆ ಸಮಸ್ಯೆಯನ್ನು ನಿಭಾಯಿಸುವ ಪ್ರಯತ್ನದಲ್ಲಿ ನ್ಯೂ ನೆಟ್ಸ್ ಪ್ರಾಜೆಕ್ಟ್ 2019 ಮತ್ತು 2022ರ ನಡುವೆ 17 ಮಲೇರಿಯಾ ಸ್ಥಳೀಯ ದೇಶಗಳಲ್ಲಿ 56 ಮಿಲಿಯನ್ ಡ್ಯುಯಲ್ ಕೀಟನಾಶಕ ಬಲೆಗಳನ್ನು ವಿತರಿಸಿದೆ. ಈ ಉಪಕ್ರಮವು ಯುನಿಟೈಡ್ ಮತ್ತು ಗ್ಲೋಬಲ್ ಫಂಡ್ನಿಂದ ಧನಸಹಾಯ ಮಾಡಲ್ಪಟ್ಟಿದೆ ಮತ್ತು ಇನ್ನೋವೇಟಿವ್ ವೆಕ್ಟರ್ ಕಂಟ್ರೋಲ್ ಕನ್ಸೋರ್ಟಿಯಂ ನೇತೃತ್ವದಲ್ಲಿದೆ. ಸ್ಟ್ಯಾಂಡರ್ಡ್ ಪೈರೆಥ್ರಾಯ್ಡ್ ಕೀಟನಾಶಕದೊಂದಿಗೆ ಹೊಸ ಪೀಳಿಗೆಯ ಪೈರೋಲ್ ಕೀಟನಾಶಕದಲ್ಲಿ ಲೇಪಿತವಾದ ಹೊಸ ಬಲೆಗಳು ಮಲೇರಿಯಾ ನಿಯಂತ್ರಣದಲ್ಲಿ ಉತ್ತಮವಾದ ಕೆಲಸವನ್ನು ಮಾಡಿದೆ ಎಂದು ಅದು ಕಂಡುಹಿಡಿದಿದೆ. 2 ಕ್ಲಿನಿಕಲ್ ಪ್ರಯೋಗಗಳು ಮತ್ತು 5 ಪ್ರಾಯೋಗಿಕ ಅಧ್ಯಯನಗಳ ಮೌಲ್ಯಮಾಪನವು ಉಪ-ಸಹಾರನ್ ಆಫ್ರಿಕಾದಲ್ಲಿ ಕೀಟನಾಶಕ ಪ್ರತಿರೋಧವನ್ನು ವರದಿ ಮಾಡುವ ದೇಶಗಳಲ್ಲಿ 20ರಿಂದ 50% ಮಲೇರಿಯಾ ನಿಯಂತ್ರಣವನ್ನು ಸುಧಾರಿಸಿದೆ ಎಂದು ತೋರಿಸಿದೆ. ಸ್ಟ್ಯಾಂಡರ್ಡ್ ನೆಟ್ಗಳಿಗೆ ಹೋಲಿಸಿದರೆ ಗುಂಪುಗಳು ಹೇಳಿಕೆಯಲ್ಲಿ ತಿಳಿಸಿವೆ. ಪ್ರಮಾಣಿತವಾದವುಗಳಿಗೆ ಹೋಲಿಸಿದರೆ ಹೊಸ ಬಲೆಗಳನ್ನು ಬಳಸಿಕೊಂಡು ಮಲೇರಿಯಾದ ಪ್ರತಿ ಪ್ರಕರಣಕ್ಕೆ ಹೆಚ್ಚುವರಿ ವೆಚ್ಚವು $0.66 ಮತ್ತು $3.56ರ ನಡುವೆ ಇದೆ ಎಂದು ಬೆಂಬಲಿಗರು ಅಂದಾಜಿಸಿದ್ದಾರೆ. ಅದೇ ಸಮಯದಲ್ಲಿ ಮಲೇರಿಯಾ ಪ್ರಕರಣಗಳು ಮತ್ತು ಸಾವುಗಳಲ್ಲಿನ ಕಡಿತವು ಹೊಸ ಜಾಲಗಳಿಗೆ ಆರೋಗ್ಯ ವ್ಯವಸ್ಥೆಗಳಿಗೆ ಹಣಕಾಸಿನ ಉಳಿತಾಯದಲ್ಲಿ ಸಂಭಾವ್ಯ $28.9 ಮಿಲಿಯನ್ಗೆ ಸಮನಾಗಿದೆ ಎಂದು ಹೇಳಿಕೆ ತಿಳಿಸಿದೆ. ನ್ಯೂ ನೆಟ್ಸ್ ಪ್ರಾಜೆಕ್ಟ್ನ ಯಶಸ್ಸು ಜಾಗತಿಕ ಆರೋಗ್ಯ ಪಾಲುದಾರರಾದ್ಯಂತ ಸಹಯೋಗವನ್ನು ಬೆಳೆಸುವ ಮೂಲಕ, ನಾವೀನ್ಯತೆಯನ್ನು ಬಳಸಿಕೊಳ್ಳುವ ಮೂಲಕ ಮತ್ತು ಮಾರುಕಟ್ಟೆ ರೂಪಿಸುವ ವಿಧಾನಗಳನ್ನು ಬಳಸಿಕೊಂಡು ನಾವು ಕೀಟನಾಶಕಗಳ ಪ್ರತಿರೋಧವನ್ನು ಹೋರಾಡಬಹುದು, ನಮ್ಮ ಮಧ್ಯಸ್ಥಿಕೆಗಳನ್ನು ಹೆಚ್ಚು ವೆಚ್ಚ ಪರಿಣಾಮಕಾರಿಯಾಗಿ ಮಾಡಬಹುದು ಮತ್ತು ಮಲೇರಿಯಾ ವಿರುದ್ಧ ಪ್ರಗತಿಯನ್ನು ವೇಗಗೊಳಿಸಬಹುದು. ಗ್ಲೋಬಲ್ ಫಂಡ್ ಮುಖ್ಯಸ್ಥ ಪೀಟರ್ ಸ್ಯಾಂಡ್ಸ್ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಇದು BHI ಕನ್ನಡ ವಾಹಿನಿ. ದಯವಿಟ್ಟು ಲೈಕ್ ಮಾಡಿ ಮತ್ತು ಚಂದಾದಾರರಾಗಿ ಎಲ್ಲರಿಗೂ ಧನ್ಯವಾದಗಳು.